ಮಂಗಳೂರು ಕ್ಷೇತ್ರದ ಶಾಸಕರಾದ ವಿಧಾನಸಭೆ ಅಧ್ಯಕ್ಷರೂ ಆಗಿರುವ ಯುಟಿ ಖಾದರ್ ಅವರು ಪ್ರತಿಯೊಂದು ಸಭೆಯಲ್ಲೂ ತನ್ನ ಕ್ಷೇತ್ರದಲ್ಲಿ ಜನರಲ್ಲಿ ಮಾಡುವ ಮನವಿಯೊಂದಿದೆ. ಜನರೇ, ನೀವು ನನ್ನ ಕೈಗೆ ಶಾಂತಿಯನ್ನು ಕೊಡಿ, ನಿಮ್ಮ ಕಾಲಬುಡಕ್ಕೆ ಅಭಿವೃದ್ಧಿಯನ್ನು ಕೊಡುತ್ತೇನೆ. ಅದರಂತೆಯೇ ಅವರು ನಡೆದು ತೋರಿಸಿದ್ದಾರೆ ಎಂದು ಉಳ್ಳಾಲ ನಗರಸಭೆಯ ಸದಸ್ಯರಾದ ಅಯೂಬ್ ಮಂಚಿಲ ಹೇಳಿದ್ದಾರೆ. ಅವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕುರಿತು ಮಾತನಾಡುತ್ತಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆಯ ಅಧ್ಯಕ್ಷೆ ಶ್ರೀಮತಿ ಶಶಿಕಲಾ, ಮಂಗಳೂರು ಕ್ಷೇತ್ರದ ಸನ್ಮಾನ್ಯ ಶಾಸಕರು ಹಾಗೂ ವಿಧಾನಸಭೆಯ ಸಭಾಧ್ಯಕ್ಷರು ಆದ ಸನ್ಮಾನ್ಯ ಯುಟಿ ಖಾದರ್ ಅವರು ಪ್ರತಿಯೊಂದು ಸಭೆಯಲ್ಲೂ ತನ್ನ ಕ್ಷೇತ್ರದ ಜನರಲ್ಲಿ ಒಂದು ವಿನಂತಿಯನ್ನು ಮಾಡುತ್ತಿದ್ದರು. ನನ್ನ ಪ್ರೀತಿಯ ಜನರೇ, ಆತ್ಮೀಯರೇ, ನೀವು ನನ್ನ ಕೈಗೆ ಶಾಂತಿಯನ್ನು ಕೊಡಿ, ನಿಮ್ಮ ಕಾಲಬುಡಕ್ಕೆ ಅಭಿವೃದ್ಧಿಯನ್ನು ಕೊಡುತ್ತೇನೆ ಅಂತ ಹೇಳುತ್ತಾ ಇದ್ದರು. ಖಂಡಿತ ಅವರ ಹೇಳಿಕೆಯಂತೆಯೇ ನಮ್ಮ ಉಳ್ಳಾಲ ನಗರಸಭಾ ವ್ಯಾಪ್ತಿ ಅಲ್ಲದೆ ಅವರ ಕ್ಷೇತ್ರದಾದ್ಯಂತ ಅಭಿವೃದ್ಧಿಯ ಪರ್ವವನ್ನೇ ಈಗ ಮಾಡಿ ತೋರಿಸಿಕೊಟ್ಟಿದ್ದಾರೆ ಅಂತ ನಮಗೆಲ್ಲರಿಗೂ ಒಂದು ಖುಷಿಯ ಸಂದರ್ಭ. ಮಾನ್ಯ ಶಾಸಕರ ಕನಸಿನ ಕೂಸು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಾಗಿ ಸುಮಾರು 200 ಕೋಟಿ ಅನುದಾನದ ಮೂಲಕ ಕಾಮಗಾರಿ ಪೂರ್ಣಗೊಳ್ಳುವ ಹಂತದಲ್ಲಿದೆ. ಸದ್ರಿ ನೀರನ್ನು ಸಮರ್ಪಕವಾಗಿ ಮನೆಗಳಿಗೆ ನೀರು ಒದಗಿಸಲು ಪೈಪ್ಲೈನ್ ಕಾಮಗಾರಿಗೆ ಸುಮಾರು 74 ಕೋಟಿ ರೂಪಾಯಿಯನ್ನು ಈಗಾಗಲೇ ಮಂಜೂರು ಮಾಡಿ ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ 31 ವಾರ್ಡುಗಳಲ್ಲಿ ಕೂಡ ಆ ಕೆಲಸ ಮಾಡಲು ಈಗಾಗಲೇ ಪ್ರಾರಂಭವಾಗಿ ಕೆಲವೊಂದು ವಾರ್ಡುಗಳಲ್ಲಿ ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ. ಅದೇ ರೀತಿ ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಮಂಚಿಲ 14ನೇ ವಾರ್ಡ್, ನನ್ನ ವಾರ್ಡು, ತೊಕ್ಕೋಟು, ಒಳಪೇಟೆ, ಮಂಚಿಲ, ಸಹರ ರಸ್ತೆ, ಮಾರ್ಗತಲೆ, ಕಟ್ಟತಲೆ, ಪರಪ್ಪು, ಹೊಯ್ಗೆ ಹಿತ್ತಲು ಮತ್ತು ಸಫರ್ ಕ್ರಾಸ್ ರಸ್ತೆ, ಈ ಎಲ್ಲ ಕಡೆಗಳಲ್ಲೂ ಕೂಡ ಶಾಶ್ವತವಾದ ನೀರಿನ ವ್ಯವಸ್ಥೆಯನ್ನು ಮಾಡುವ ಉದ್ದೇಶದಿಂದ ನನ್ನ ವಾರ್ಡ್ಗಳಲ್ಲಿ ಈಗಾಗಲೇ ಪೈಪ್ಲೈನ್ ಕೆಲಸ ಪ್ರಾರಂಭವಾಗಿದೆ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಹಾಗೂ ಮಂಗಳೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಯುಟಿ ಖಾದರ್ ಅವರು ತಮ್ಮ ಚುನಾವಣೆಯ ಸಂದರ್ಭದಲ್ಲಿ ನನ್ನ ವಾರ್ಡಿನ ಮತದಾರರನ್ನು ಭೇಟಿಯಾಗಲು ಬಂದಿದ್ದರು. ಆ ಸಂದರ್ಭದಲ್ಲಿ ಅಲ್ಲಿಯ ನಿವಾಸಿಗಳು, ಪ್ರಮುಖರು ಕೂಡ, ಈಗ ನಮ್ಮ ಅರುಣ್ ಡಿಸೋಜರ್ ಅವರು, ನಮ್ಮ ಮಾರ್ಗತಲೆ ಮಸೀದಿಯ ಉಪಾಧ್ಯಕ್ಷರಾದಂತಹ ಹನೀಫಾಜಿಯವರು, ನವಾಜ್ರವರು ಮತ್ತು ಅಲ್ಲಿಯ ಸ್ನೇಹಿತರೆಲ್ಲರೂ ಸೇರಿಕೊಂಡು ಯುಟಿ ಖಾದರ್ ಅವರಲ್ಲಿ ಒಂದು ಮನವಿಯನ್ನು ಮಾಡಿದರು. ನಮ್ಮ ಹೊಯ್ಗೆ ಹಿತ್ತಲು ಹೋಗುವಂಥ ರಸ್ತೆ ಅದು ನದಿ ಪ್ರದೇಶದಿಂದ ಕೂಡಿದ ರಸ್ತೆ, ಅದಕ್ಕೆ ತಾವು ತಡೆಗೋಡೆಯನ್ನು ನಿರ್ಮಿಸಿಕೊಡ್ಬೇಕಂತ ಹೇಳಿದರು. ಅದರಂತೆ ಈಗ 30 ಲಕ್ಷ ವೆಚ್ಚದಲ್ಲಿ ಆ ಒಂದು ಹೊಯ್ಗೆ ಹಿತ್ತಲಿಗೆ ಹೋಗುವಂತಹ ತಡೆಗೋಡೆಗೆ ಇನ್ನು ಬರುವ ವಾರದಲ್ಲಿ ಕೆಲಸ ಪ್ರಾರಂಭವಾಗ್ತದೆ ಅಂತ ಹೇಳಲು ನಾನು ಬಹಳ ಸಂತೋಷ ಪಡುತ್ತೇನೆ. ಉಳ್ಳಾಲ ನಗರ ಸಭಾ ವ್ಯಾಪ್ತಿಯ ಹಲೇಕೊಟ್ಟೆ ಎಂಬಲ್ಲಿ ರಸ್ತೆ ಜರಿದು ಅಲ್ಲಿಯ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇತ್ತು. ಅಲ್ಲಿಯ ನಮ್ಮ ಪರಿಸರದವರಾದ ಮೊಹಮ್ಮದ್ ಶರೀಫ್ರವರಿದ್ದಾರೆ. ಅವರು ಮತ್ತು ಅಲ್ಲಿಯ
ಪ್ರದೇಶದ ಮೊಹಮ್ಮದ್ ತ್ವಾಹಾ, ಅಲ್ತಾಫ್ ಅನೇಕರು ಸೇರಿಕೊಂಡು ಈ ಒಂದು ರಸ್ತೆಗೆ ತಡೆಗೋಡೆಯನ್ನು ನಿರ್ಮಿಸಬೇಕಂತ ಸ್ಪೀಕರ್ ಸಾರಲ್ಲಿ ಕೇಳಿದಾಗ ಅದಕ್ಕೆ ಮೊದಲ ಹಂತವಾಗಿ 50 ಲಕ್ಷ ರೂಪಾಯಿ, ತದನಂತರ 50 ಲಕ್ಷ ರೂಪಾಯಿಯನ್ನು ಒಟ್ಟು 1 ಕೋಟಿಯನ್ನು ಅದಕ್ಕೆ ಆ ಕಾಮಗಾರಿಗೆ ನೀಡುವ ಮೂಲಕ ಆ ಕಾಮಗಾರಿಯು ಕೂಡ ಒಂದು ಸ್ಮಾರ್ಟ್ ಸಿಟಿಯಲ್ಲಿ ಯಾವ ರೀತಿ ಒಂದು ತಡೆಗೋಡೆ ಆಗ್ತದೆ ಆ ರೀತಿಯಲ್ಲಿ ಒಂದು ಉತ್ತಮ ರೀತಿಯ ಕೆಲಸ ಆಗಿದೆ. ಅಲ್ಲಿಯ ನಾಗರಿಕರು ಕೂಡ ಈ ಕೆಲಸಕ್ಕೆ ಬಹಳಷ್ಟು ಖುಷಿ ಪಟ್ಟಿರುತ್ತಾರೆ. ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಕೋಟೆಪುರದಿಂದ ಬೋಲಾರಕ್ಕೆ ಸಮರ್ಪಕವಾದ ಸೇತುವೆ ನಿರ್ಮಾಣದ ಉದ್ದೇಶವನ್ನು ನಮ್ಮ ಸನ್ಮಾನ್ಯ UT ಖಾದರ್ ಸಾಹೇಬ್ರವರು ಕೆಲವು ಸಮಯಗಳ ಹಿಂದೆ ಆ ಒಂದು ಸೇತುವೆ ನಿರ್ಮಾಣದ ಒಂದು ಕನಸನ್ನು ಅವರು ಇಟ್ಟಿದ್ದರು. ಆ ಒಂದು ಕನಸು ಈಗಾಗಲೇ ನೆನಸಾಗುವಂತಹ ಒಂದು ಸಂದರ್ಭ ಬಂದು ಆ ಒಂದು ಕೋಟೆಪುರದಿಂದ ಬೋಲಾರಕ್ಕೆ ಹೋಗುವಂತಹ ಒಂದು ಸೇತುವೆಗೆ 200 ಕೋಟಿಯ ಅನುದಾನವನ್ನು ಮಂಜೂರು ಮಾಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅದರ ಏನು ಕ್ರಮಗಳು ಆದ ಕೂಡಲೇ ಅದು ಆ ಕೆಲಸ ಕೂಡ ಉಳ್ಳಾಲಕ್ಕೆ ಒಂದು ಹೆಮ್ಮೆಯ ಕೆಲಸವಾಗಿ ಆಗಲಿಕ್ಕಿದೆ. ಅದೇ ರೀತಿ ಉಳ್ಳಾಲ ಕೋಟೆಪುರ ಕೋಡಿಯಲ್ಲಿ 5 ಕೋಟಿ ವೆಚ್ಚದಲ್ಲಿ ಒಂದು ಮೀನುಗಾರಿಕೆ ಜೆಟ್ಟಿಯ ಅನುದಾನವನ್ನು ಕೂಡ ಈಗಾಗಲೇ ಬಿಡುಗಡೆಯಾಗಿದೆ. ಅಲ್ಲಿಯ ನಮ್ಮ ಸ್ಥಳೀಯ ಕೌನ್ಸಿಲರ್ ಆದಂತಹ ಅಜೀಜ್ ಕೋಡಿ ಅವರಿದ್ದಾರೆ, ಅವರ ಗಮನದಲ್ಲಿ ಕೂಡ ಈ ವಿಷಯ ಇದೆ. ಅದೇ ರೀತಿ ನಮ್ಮ ತೊಕ್ಕೋಟು ಜಂಕ್ಷನ್ ಅದೇನು ಕೊಣಜ ತನಕ ರಸ್ತೆಗೆ ಒಂದು 25 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ. ಅದೆಲ್ಲವೂ ತಮಗೆಲ್ಲ ತಿಳಿದಂಥ ಒಂದು ವಿಚಾರ. ಅದೇ ರೀತಿ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಸುಮಾರು 30 ಕೋಟಿ ಅನುದಾನದಲ್ಲಿ ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಎಲ್ಲ ವಾರ್ಡುಗಳಲ್ಲಿಯೂ ಕೂಡ ಕಾಮಗಾರಿ ನಡೆಯಲಿಕ್ಕಿದೆ. ಕೆಲವೊಂದು ವಾರ್ಡುಗಳಲ್ಲಿ ಈಗಾಗಲೇ ಕೆಲಸ ಆಗ್ತಾ ಇದೆ. ಅದೇ ರೀತಿ ಸಜಿಪದಿಂದ ತುಂಬೆ ಸೇತುವೆ ನಿರ್ಮಾಣಕ್ಕೆ ಸುಮಾರು 60 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಸಿರುತ್ತಾರೆ. ಮಂಗಳೂರು ಕ್ಷೇತ್ರದ ಶಾಸಕರು, ವಿಧಾನಸಭೆಯ ಸಭಾಧ್ಯಕ್ಷರು ಆದ ಸನ್ಮಾನ್ಯ UT ಖಾದರ್ ಅವರು ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲೂ ಕ್ಷೇತ್ರದಾದ್ಯಂತ ಅಭಿವೃದ್ಧಿಯ ಪರ್ವಕ್ಕೆ ಮುನ್ನುಡಿಯನ್ನು ಬರೆದಿರುತ್ತಾರೆ. ಉಳ್ಳಾಲ ಕ್ಷೇತ್ರವು ತಮ್ಮ ವಿಧಾನಸಭಾ ಕ್ಷೇತ್ರ ಮಂಗಳೂರು ಆಗಿ ಪರಿವರ್ತನೆಯಾದಾಗ ಸದ್ದುಗದ್ದಲವಿಲ್ಲದೆ ಯಾರ ಅರಿವಿಗೂ ಬಾರದೆ ರಾತ್ರಿ ಹಗಲಾದಾಗ ಉಳ್ಳಾಲವನ್ನು ತಾಲೂಕಾಗಿ ಮಾಡಿಸಿ ಜನರ ಮೆಚ್ಚುಗೆಗೆ UT ಖಾದರ್ ಅವರು ಪಾತ್ರರಾಗಿರುತ್ತಾರೆ. ಅಯ್ಯಬ್ ಮಂಚಿಲರವರು ತಮಗೆ ಸವಿಸ್ತರವಾದ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಕ್ಷೇತ್ರದ ಶಾಸಕರು ಅದೇ ರೀತಿ ಸಭಾಪತಿಗಳಾದ UT ಖಾದರ್ ಅವರು ನಮ್ಮ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸುಮಾರು 200 ಕೋಟಿ ಅನುದಾನದ ಮೂಲಕ ನಮಗೆ ಈಗಾಗಲೇ ಈ ಕಾಮಗಾರಿಯು ಪ್ರಗತಿಯ ಹಂತದಲ್ಲಿ. ಅದೇ ರೀತಿ ನಮ್ಮ ಉಳ್ಳಾಲ ಕ್ಷೇತ್ರವನ್ನು ನಮ್ಮ ಒಂದು ಉತ್ತಮ ರೀತಿಯಲ್ಲಿ ಮುನ್ನಡೆಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವೈಗೇತ್ತು ಪರಿಸರಕ್ಕೆ ಅವರೊಂದು ಚುನಾವಣೆ ಸಂದರ್ಭ ಭರವಸೆಯನ್ನು ನೀಡಿದರು. ಅದರ ಕಾಮಗಾರಿ ಇದೇ ಮುಂದಿನ ವಾರದಿಂದ ಕಾಮಗಾರಿ ಪ್ರಾರಂಭವಾಗ್ತಿದೆ. ಅದೇ ರೀತಿ ನಮ್ಮ ಹಳೆಕೋಟೆ ಅದಕ್ಕೊಂದು ದೊಡ್ಡ ಒಂದು ತಡೆಗೋಡೆ ಕಾರ್ಯಕ್ರಮ, ತಡೆಗೋಡೆ ಈಗಾಗಲೇ ಕಾಮಗಾರಿ ಆಗಿದೆ. ಅದೇ ರೀತಿ ಪಾವೂರಿನಿಂದ ಹಡ್ಯಾರ್ ಸೇತುವೆ ಈಗಾಗಲೇ ರಚಿತವಾಗಿದೆ. ಅದೇ ರೀತಿ ನಮ್ಮ ಉಳ್ಳಾಲ ಕೋಟೆಪುರದಿಂದ ಬೋಳರ ತನಕ ಒಂದು ಬೃಹತ್ತಾದ ಕಾಮಗಾರಿ ಸುಮಾರು 200 ಕೋಟಿ ಅನುದಾನ ಮಂಜೂರಾತಿಯಾಗಿದೆ. ಮೊಹಮ್ಮದ್ ಶರೀಫ್, BH ಫಾರೂಕ್, ಹಾಜಿ ಅನೀಫ್ ಮಾರ್ಗತಲೆ, ಅರುಣ್ ಡಿಸೋಜಾ, ಅಜೀಜ್ ಕೋಡಿ, ಮೊಹಮ್ಮದ್ ಅಲಿ ಮುಂತಾದವರು ಉಪಸ್ಥಿತರಿದ್ದರು.